ಹಾಯ್, ಇವತ್ತು ನಾನು ಕೋಕೋನಟ್ ಬರ್ಫಿ ಅಥವಾ ತೆಂಗಿನಕಾಯಿ ಬರ್ಫಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಹಬ್ಬದಲ್ಲಿ ನಾವು ದೇವರಿಗೆ ನೈವೇದ್ಯ ಅಂತೇಳಿ ತೆಂಗಿನಕಾಯಿ ಒಡ್ಕೊಂಡಿರ್ತೀವಲ್ಲ, ತೆಂಗಿನಕಾಯಿ ಬಿಸಿಲಿರ್ಲಿಕ್ಕಂದು ಹಾಳಾಗುತ್ತೆ. ಹಾಳು ಮಾಡೋಕ್ಕಿಂತ ಸಿಂಪಲ್ಲಾಗಿ ಈ ಥರ ಸ್ವೀಟ್ ಮಾಡ್ಕೊಂಡು ತಿನ್ನೋದ್ರಿಂದ ಸೂಪರಾಗಿರುತ್ತೆ. ಹಾಗೆ ಸಿಂಪಲಾಗಿ ಹೇಳ್ಕೊಡ್ತೀನಿ ಬನ್ನಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡೋದ್ರಿಂದ ನಾನು ಯಾವ ಥರ ಮಾಡಿದೆ ನನಗೆ ಗೊತ್ತಾಗೋದಿಲ್ಲ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ನಾವು ಯಾವುದಾದ್ರೂ ವಿಡಿಯೋ ಬಿಟ್ಟಿದ್ರೆ ಮೊದಲು ವಿಡಿಯೋ ನಿಮಗೆ ಬರುತ್ತೆ. ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬನ್ನಿ ಇವಾಗ ಕೋಕೋನಟ್ ಬರ್ಫಿ ಅಥವಾ ತೆಂಗಿನಕಾಯಿ ಬರ್ಫಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ನೋಡೋಣ. ನಾನು ಕೊಬ್ಬರಿ ಇದೆಯಲ್ಲ, ಈ ಥರದ್ದು ಮೇಲ್ಗಡೆದು ಭಾಗ ತೊಗೊಂಡು ಬರೀ ವೈಟ್ದಿಂದ ಸಣ್ಣ ಕಟ್ ಮಾಡಿಕೊಂಡು ಮಿಕ್ಸರ್ಗೆ ಹಾಕೊಂಡು ಇಟ್ಕೊಂಡಿನಿ. ಇಲ್ಲಾಂದ್ರೆ ನಾವು ಬೇಕಂದ್ರೆ ತುರ್ಕೋಬೋದು. 1 ಕಪ್ಪು ಕೋಕೋನಟ್ ತುರಿ ಅಥವಾ ಕೊಬ್ಬರಿ ತುರಿ, ಆಮೇಲೆ ತುಪ್ಪ, ಬಾದಾಮಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ, 2 ಏಲಕ್ಕಿ, 1 ಕಪ್ ಕೊಬ್ಬರಿ ತುರಿಗೆ ಅರ್ಧ ಕಪ್ ಸಕ್ಕರೆ, ಆಮೇಲೆ ಹಾಲು. ನೀವು ಬೇಕಂದ್ರೆ 1 ಕಪ್ ಸಕ್ಕರೆ ಕೂಡ ಹಾಕ್ಕೋಬೋದು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಗ್ಯಾಸ್ ಹಚ್ಕೊಳ್ಳೋಣ. ಇವಾಗ ಈ ಥರದೊಂದು ಪಾತ್ರೆ ಇಟ್ಕೊಳ್ಳಿ. ಇವಾಗ ಈ ಪಾತ್ರೆಗೆ ತುರಿದಿರೋ ಅಥವಾ ಮಿಕ್ಸರ್ಗೆ ಹಾಕ್ಕೊಂಡಿರೋ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ. ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಕೇಳಿಸೋಣ. ಇವಾಗ 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಇವಾಗ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ಇನ್ನೊಂದು ಸ್ಪೂನ್ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ತುಪ್ಪದಲ್ಲಿ ಕೊಬ್ಬರಿ ತುರಿ ಹುರ್ಕೊಳ್ಳೋಣ. ಚೆನ್ನಾಗಿ 3-4 ನಿಮಿಷ ತುಪ್ಪದಲ್ಲಿ ಕೊಬ್ಬರಿ ತುರಿ ಹುರ್ಕೊಳ್ಳೋಣ. ಚೆನ್ನಾಗಿ 4-5 ನಿಮಿಷ ಹುರ್ಕೊಳ್ಳೋಣ. ನೋಡಿ ಇವಾಗ 4-5 ನಿಮಿಷ ಆಗಿದೆ. ಚೆನ್ನಾಗಿ ಸ್ಮೆಲ್ ಬರುತ್ತೆ, ಘಮ ಘಮ ತುಪ್ಪದು. ಇವಾಗ ಕೊಬ್ಬರಿ ಡ್ರೈ ಅನ್ನಿಸ್ತಾ ಇದೆ. ಕೊಬ್ಬರಿ ಡ್ರೈ ಅನ್ನಿಸಿದ ನಂತರ ಇವಾಗ 2 ಸ್ಪೂನ್ ಹಾಲು ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇವಾಗ ಅರ್ಧ ಕಪ್ ಸಕ್ಕರೆ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಸಕ್ಕರೆ ಕರಗ್ತಾ ಇದೆ. ನೋಡಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಸಕ್ಕರೆ ಎಲ್ಲ ಕರಗಿದೆ. ಈ ಥರ ಚೆನ್ನಾಗಿ ಮಾಡ್ಕೊಳ್ಳಿ. ಈ ಥರ ಪ್ರೆಶ್ ಮಾಡಿ. ಈ ಥರ ಪ್ರೆಶ್ ಮಾಡೋದ್ರಿಂದ ಹಾಲಿನ ಅಂಶ ಎಲ್ಲ ಹೋಗ್ತದೆ. ಇನ್ನೂ ಸ್ವಲ್ಪ ಗಟ್ಟಿ ಆಗಲಿದು. ಚೆನ್ನಾಗಿ 4-5 ನಿಮಿಷ ಇದೇ ಥರ ಮಾಡ್ಕೊಳ್ಳೋಣ. ಬನ್ನಿ ಇವಾಗ ಆಲ್ಮೋಸ್ಟ್ ಅಲ್ಲಿ ಆಗಿದೆ. ಇವಾಗ ಕುಟ್ಟಿಟ್ಟಿರೋ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ನಿಮಿಷ ಬಿಡೋಣ. ಏಲಕ್ಕಿ ಸ್ಮೆಲ್ಲೆಲ್ಲ ಕೊಬ್ಬರಿ ಹೀರ್ಕೊಳ್ಳಿ. ಹಾಗಾಗಿ 1 ನಿಮಿಷ ಚೆನ್ನಾಗಿ ಕೇಳಿಸ್ಕೊಂಡು. ಇವಾಗ ಇದು ರೆಡಿಯಾಗಿದೆ. ರೆಡಿ ಆಗಿದ್ದಿಲ್ಲ ಅಂತ ಹೇಳಿ ಹೆಂಗೆ ಗೊತ್ತು ಮಾಡ್ಕೊಳ್ಳೋದಂದ್ರೆ, ಈ ಥರ ಪ್ರೆಶ್ ಮಾಡ್ಬೇಕಾರೆ ಅತಿ ಡ್ರೈ ಇಡಬಾರ್ದು, ಅತಿ ರಸ ಇಡಬಾರ್ದು. ಈಗ ಅದಕ್ಕೆ ಇರಬೇಕು. ಬನ್ನಿ ಇವಾಗ ಒಂದು ಪ್ಲೇಟ್ಗೆ ತುಪ್ಪ ಹಚ್ಕೊಳ್ಳೋಣ. ನೋಡಿ ಇವಾಗ ಒಂದು ಪ್ಲೇಟ್ಗೆ ಚೆನ್ನಾಗಿ ತುಪ್ಪ ಎಲ್ಲ ಸವರ್ಕೊಂಡು ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಕೊಬ್ಬರಿದು ಬರ್ಫಿ ಹಾಕ್ಕೊಳ್ಳೋಣ.
ನೋಡಿ ಇವಾಗ ಪ್ಲೇಟಿಗೆ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಈ ಥರ ಬ್ರಷ್ ಮಾಡಿ ಪ್ಲೇಟ್ ತುಂಬ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಿಮ್ಗೆ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ತಿಳು ಬೇಕಂದ್ರೆ ತಿಳು ಮಾಡ್ಕೊಬೋದು. ನೋಡಿ ಇವಾಗ ಸ್ವಲ್ಪ ಸ್ಪೂನ್ಗೆ ಅಥವಾ ಚಮಚಕ್ಕೆ ತುಪ್ಪ ಹಚ್ಕೊಂಡು ಈ ಥರ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇದು ರೆಡಿಯಾಗಿದೆ. ಬನ್ನಿ ಇವಾಗ ಕೊರ್ಕೊಳ್ಳೋಣ. ನಿಮಗೆ ಯಾವ ಸೇಪ್ ಬೇಕು ಆ ಸೇಪ್ನಾಗ, ಈಗ ಸ್ವಲ್ಪ ಬಿಸಿದ್ರಾಗ ಮಾಡೋದ್ರಿಂದ ಸೇಪ್ ಕೊಡುತ್ತೆ, ಹಾಗಾಗಿ ಬಿಸಿ ಇರ್ಲಕ್ಕಾಗಿಯೇ ಈ ಥರ ಮಾಡ್ಕೊಳ್ಳಿ. ಇವಾಗ ಈ ಕಡೆ ಮಾಡ್ಕೊಳ್ಳೋಣ. ಲೈಟಾಗಿ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇದು ಕೊರ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಮೇಲ್ಗಡೆ ಒಂದೊಂದು ಈ ಥರ ಬಾದಾಮಿ ಇಟ್ಕೊಳ್ಳೋಣ. ಇದು ಆಪ್ಷನಲ್, ಬೇಕಂದ್ರೆ ಇಟ್ಕೊಳ್ಳಿ, ಬೇಡಂದ್ರೂ ಬಿಡ್ಬೋದು. ನೋಡಿ ಇವಾಗ ಮೇಲ್ಗಡೆ ಈ ಥರ ಬಾದಾಮಿ ಪೀಸ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೊಂಡು ಇಟ್ಕೊಬೋದು, ಇಲ್ಲಾಂದ್ರೆ ನಿಮ್ಮ ಹತ್ರ ಇಲ್ಲಾಂದ್ರೆ ಕೂಡ ಬಿಡ್ಬೋದು. ಇವಾಗ ಸ್ವಲ್ಪ ಬ್ರಷ್ ಮಾಡೋಣ. ಈ ಥರ ಬ್ರಷ್ ಮಾಡೋದ್ರಿಂದ ಟೈಟಾಗಿ ಕೊಬ್ಬರಿ ಒಳಗಡೆ ಕೂಡ್ತದೆ. ಇವಾಗ ಒಂದು 2 ರಿಂದ 3 ತಾಸು ಆರಲು ಬಿಡೋಣ. ನಿಮ್ಮ ಹತ್ರ ಟೈಮ್ ಇಲ್ಲಾಂದ್ರೆ ಅಟ್ಲೀಸ್ಟ್ ಒಂದು ಅರ್ಧ ತಾಸಾದರೂ ಬಿಟ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. 2 ತಾಸಾದ ನಂತರ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ತೆಂಗಿನಕಾಯಿ ಬರ್ಫಿ ರೆಡಿಯಾಗಿದೆ. ನಾನು ಅರ್ಧ ಗಂಟೆ ಬಿಟ್ಕೊಂಡಿನಿ, ಬೇಕಂದ್ರೆ 3-4 ತಾಸು ಬಿಟ್ಕೋಬೋದು, ಸೂಪರಾಗಿ ಬರುತ್ತೆ. ನೋಡಿ ಇವಾಗ ಬಿಸಿ ಇರುವಾಗ ಆವಾಗಲೇನೋ ಕಟ್ ಮಾಡಿಟ್ಕೊಂಡಿರ್ತೀವಲ್ಲ, ಈ ಥರ ಚೆನ್ನಾಗಿ ಏಳುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ. ನೀವು ಕೂಡ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.